ಕರ್ನಾಟಕ ರಾಜ್ಯದಲ್ಲಿ ಬರ ಪರಿಸ್ಥಿತಿ ತೀವ್ರವಾಗಿದೆ. 2020ರಲ್ಲಿ ಬರ ಪರಿಸ್ಥಿತಿ ಇದ್ದಾಗ ಮುಖ್ಯಮಂತ್ರಿಗಳು ಮಾತ್ರ ಇದ್ರು, ಸಂಪುಟ ಸಚಿವರು ಇರಲಿಲ್ಲ. ಬರ ಪರಿಹಾರಕ್ಕೆ ಮನವಿ ಸಲ್ಲಿಸಿದರೂ ಏನೂ ಕೊಡಲಿಲ್ಲ. ಈಗ ಮತ್ತೆ ಬರಗಾಲ ಪರಿಸ್ಥಿತಿ ಬಂದಿದೆ. ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವರು ಮುಂಚಿತವಾಗಿ ಪತ್ರ ಬರೆದು ಬರ ಪರಿಹಾರಕ್ಕೆ ಅನುದಾನ ಬಿಡುಗಡೆ ಮಾಡಲು ಕೇಳಿದ್ದರು. ಇದುವರೆಗೂ ಅನುದಾನ ಬಂದಿಲ್ಲ. ಇದು ಒಂದು ರೀತಿ ಕಾಂಗ್ರೆಸ್ ಸರ್ಕಾರ ಬರುವ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಫಲಿತಾಂಶ ಪಡೆಯುತ್ತದೆ ಎಂಬ ಭೀತಿಯಿಂದ ಕೇಂದ್ರ ಸರ್ಕಾರ ಹಣ ನೀಡಿಲ್ಲ. ಇದು ಸಿನಿಮಾ ಕಥೆಯಲ್ಲಿನ ಅತ್ತೆ ಸೊಸೆ ಜಗಳದ ರೀತಿಯಾಗಿದೆ ಎಂದು ಮಾಜಿ ಸಚಿವರು ಹಾಗೂ ಕಾಂಗ್ರೆಸ್ ವಕ್ತಾರರಾದ ಕಿಮ್ಮನಿ ರತ್ನಾಕರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. 2020ರಲ್ಲಿ ಕರ್ನಾಟಕದಲ್ಲಿ ನೆರೆ ಹಾವಳಿ ಆಯಿತು. ಆ ಸಂದರ್ಭದಲ್ಲಿ ಕ್ಯಾಬಿನೆಟಿಗೆ ಒಬ್ಬರೇ ಮುಖ್ಯಮಂತ್ರಿ, ಸಂಪುಟ ಇರಲಿಲ್ಲ. ಸಂಪುಟದಲ್ಲಿ ಅವರೊಬ್ಬರೇ ಯಡಿಯೂರಪ್ಪನವರು ಇದ್ದರು. ಭಾಳ ನಷ್ಟ ಅನುಭವಿಸಿದರು ಕರ್ನಾಟಕದ ಜನರು. ಕೇಂದ್ರ ಸರ್ಕಾರಕ್ಕೆ 34,000 ಕೋಟಿ ರೂಪಾಯಿ ನಷ್ಟ ಆಗಿದೆ. ನಮ್ಗೆ ಆ ನಷ್ಟವನ್ನು ಭರ್ತಿ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿದರು. ಬರಲಿಲ್ಲ, ಹಣ ಬರಲಿಲ್ಲ. ಈಗ 2023-24 ಕಳೆದ ಸೆಪ್ಟೆಂಬರಿಂದ ಬರಗಾಲ ಬಂದಿದೆ. ಒಟ್ಟು ನಷ್ಟ ಎಷ್ಟಾಗಿದೆ ಅಂತಕ್ಕಂಥ ವರದಿಯನ್ನು ಮತ್ತು ಎಷ್ಟು ತಾಲೂಕುಗಳಲ್ಲಿ ಬರಗಾಲ ಬಂದಿದೆ ಅನ್ನೋದನ್ನು ವರದಿಯನ್ನು ನಮ್ಮ ಕಂದಾಯ ಸಚಿವರು ಸೆಪ್ಟೆಂಬರ್ ತಿಂಗಳಲ್ಲೇ ವರದಿ ಕೊಟ್ಟಿದ್ದಾರೆ. ಸರಿ, ಆಮೇಲೆ ಅಧಿಕೃತವಾಗಿ ನವೆಂಬರ್ ತಿಂಗಳಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೆಂಟ್ರಲ್ ಕಮಿಟಿಯವರು ಕೂಡ ಬಂದು ವರದಿಯನ್ನು ತಯಾರು ಮಾಡಿ ಸೆಂಟ್ರಲ್ ಗೌರ್ಮೆಂಟಿಗೆ ಕೊಟ್ಟಿದೆ, ಎಷ್ಟು ನಷ್ಟ ಆಗಿದೆ ಅಂತಕ್ಕಂಥದ್ದು. ಆಮೇಲೆ ಆ ಎರಡೂ ವರದಿಗಳ ನಂತರವೂ ಕೂಡ ಕೇಂದ್ರ ಸರ್ಕಾರ ಸ್ಪಂದಿಸ್ತಾ ಇದ್ದಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕಂದಾಯ ಸಚಿವರು ಪ್ರತ್ಯೇಕವಾಗಿ ಪ್ರಧಾನಮಂತ್ರಿಗಳನ್ನು ಹಾಗೆಯೇ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಎಲ್ಲ ವಿಚಾರವನ್ನು ಲಿಖಿತವಾಗಿ ಕೊಟ್ಟಿದ್ದಾರೆ. ದೇವರ ದಯದಿಂದ ಇಲ್ಲಿವರೆಗೆ ಅವರಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆಗಳು ಬಂದಿಲ್ಲ. ಒಂದು ರಾಜ್ಯ ಸರ್ಕಾರ ಬರಗಾಲದಲ್ಲಿ ಸ್ಪಂದಿಸ್ತಾ ಇದ್ದರೆ, ಅತಿವೃಷ್ಟಿಯಲ್ಲಿ ಸ್ಪಂದಿಸ್ತಾ ಇದ್ದರೆ, ಭಾರತದ ಒಕ್ಕೂಟದ ವ್ಯವಸ್ಥೆಗೆ ಅದರಿಂದ ನಷ್ಟ ಇದೆಯೋ ಇಲ್ಲ ಅಂತಕ್ಕಂಥದ್ದನ್ನು ಮಾಧ್ಯಮದ ಮಿತ್ರರು ನೀವು ಹೇಳಬೇಕು. ನನ್ನ ದೃಷ್ಟಿನಲ್ಲಿ ಈ ದೇಶದ ಏಕತೆಗೆ, ಸಮಗ್ರತೆಗೆ BJP ಆಡಳಿತ ಒಂದು ದೊಡ್ಡ ದುರಂತ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇದೇ ರೀತಿ ಮುಂದುವರೆದ್ರೆ ದೇಶದ ರಾಜಕೀಯನ ಯಾರು ಬೇಲಿ ಜಗಳಕ್ಕೆ, ಗೊಬ್ಬರಗುಂಡಿ ಜಗಳಕ್ಕೆ, ಒಂದಡಿ ಜಾಗಕ್ಕೆ ಜಗಳ ಮಾಡೋರು ಹಠ ಸಾಧಿಸೋ ಹಾಗೆ ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಇವರಿಗೆ ಹಣ ಕೊಟ್ಬಿಟ್ರೆ ಇವರಿಗೆ ಚುನಾವಣೆಯಲ್ಲಿ ಇವರಿಗೆ ಪ್ರತಿಫಲ ಸಿಗುತ್ತೆ ಅನ್ನೋ ಕಾರಣ ಹಠ ಇಟ್ಟುಕೊಂಡು ಈ ರೀತಿ ತೊಂದರೆ ಕೊಡ್ತದಕ್ಕಂಥ ಈ ಹಳೆ ಸಿನಿಮಾದಲ್ಲಿ ಅತ್ತೆ ಸೊಸೆ ಜಗಳನ್ನು ತೋರಿಸ್ತಿದ್ದೀರಲ್ಲ, ಅದನ್ನು ಮೋದಿನ ವಿಶ್ವಗುರು ಅಂತ ಹೇಳ್ತಕ್ಕಂಥ ಮೋದಿ ಮಾಡ್ತಕ್ಕಂಥ ಕೆಲಸ ಇದು ಸರಿನಾ ಅಂತಕ್ಕಂಥದ್ದು ಇವತ್ತು ಜನರ ಎದುರುಗಡೆ ಇಡಬೇಕಾಗಿದೆ. ಅದನ್ನು ನಾನು ಲಿಖಿತವಾಗಿ ಇದರೊಳಗೆ ಕೊಟ್ಟಿದ್ದೇನೆ. ಸುಮ್ಮನೆ ನನ್ನ ಹತ್ರ ಇಡೀ ದೇಶದ ಎಲ್ಲ ರಾಜ್ಯಗಳ ಆದಾಯ ಎಷ್ಟು, ಕೇಂದ್ರ ಸರ್ಕಾರಕ್ಕೆ ಏನು ಹಣ ಜಮಾ ಆಗುತ್ತೆ, ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಏನು ಜಮಾ ಆಗುತ್ತೆ, ಅದನ್ನು ನನ್ನ ಹತ್ರ ಮಾಹಿತಿ ಇದೆ. ಆದರೆ ನಾನು ಉದಾಹರಣೆಗೆ ಒಂದನ್ನು ಮಾತ್ರ ನಿಮಗಿಲ್ಲಿ ಕೊಟ್ಟಿದ್ದೇನೆ. ಪ್ರಿಂಟೆಡ್ ಫಾರಮಲ್ಲಿ ಕರ್ನಾಟಕ ಸರ್ಕಾರ 4 ಲಕ್ಷದ ಕೋಟಿ ಮೇಲ್ಗಡೆ ಕರ್ನಾಟಕದಿಂದ ಕೇಂದ್ರ ಸರ್ಕಾರಕ್ಕೆ ಹಣ ಜಮಾ ಆಗುತ್ತೆ. ಕರ್ನಾಟಕ ರಾಜ್ಯದ ಜನ, ಕರ್ನಾಟಕ ರಾಜ್ಯ ಸರ್ಕಾರ ಸಂಗ್ರಹಿಸಿ ಕೇಂದ್ರ ಸರ್ಕಾರಕ್ಕೆ ಕೊಡ್ತಕ್ಕಂಥ ಹಣ 4 ಲಕ್ಷ ಕೋಟಿಗಿಂತ ಜಾಸ್ತಿ. ಉತ್ತರ ಪ್ರದೇಶದ ಸರ್ಕಾರ
ಕೇಂದ್ರ ಸರ್ಕಾರಕ್ಕೆ ಜಮಾ ಮಾಡಿರ್ತಕ್ಕಂಥದ್ದು 2,17,000 ಕೋಟಿ. ನಾನು 18,000 ಅಂತ ಬರೆದಿದ್ದೇನೆ. ಅವರಿಂದ ವಾಪಸ್ ಬರೋದು ಎಷ್ಟು ಅಂತ, 100 ರೂಪಾಯಿಗೆ 100 ರೂಪಾಯಿ ಕೊಟ್ಟರೆ ನಾವೀಗ ಕೊಟ್ಟಿರ್ತಕ್ಕಂಥ ಹಣದಲ್ಲಿ 13 ರೂಪಾಯಿ 3 ಪೈಸೆ ನಮಗೆ ಬರುತ್ತೆ. ನಾವು ಕೇಂದ್ರಕ್ಕೆ ಕೊಟ್ಟ 100 ರೂಪಾಯಿನಲ್ಲಿ 13 ರೂಪಾಯಿ 3 ಪೈಸೆ ನಮಗೆ ವಾಪಸ್ ಕೊಡ್ತಾ ಇದ್ದಾರೆ. ಅಂದರೆ 45,000 ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ. ನಾವು ಅವ್ರಿಗೆ ಜಮಾ ಮಾಡೋದು 4 ಲಕ್ಷ ಕೋಟಿಗಿಂತ ಹೆಚ್ಚು. ನಮಗೆ ಅವ್ರು ಕೊಡ್ತಕ್ಕಂಥದ್ದು 45,000 ಕೋಟಿ. ಉತ್ತರ ಪ್ರದೇಶಕ್ಕೆ ಅವ್ರು ವಾಪಸ್ ಕೊಡ್ತಕ್ಕಂಥದ್ದು ಅವ್ರು ಏನು ಕೊಟ್ಟಿದ್ದಾರೆ ಅಷ್ಟನ್ನು ಅವ್ರು ವಾಪಸ್ ಕೊಡ್ತಾ ಇದ್ದಾರೆ. ಬಡತನ ಇರ್ಬೋದು, ತೊಂದರೆ ಇರ್ಬೋದು, ಅದಕ್ಕೆ ವಿರುದ್ಧ ನಾವು ಮಾತಾಡಲ್ಲ, ಅವ್ರಿಗೆ ಕೊಟ್ಟಿದ್ದ ತಪ್ಪು ಅಂತ ಹೇಳಲ್ಲ. ಆದರೆ ನಮ್ಮನ್ನು ಮಹತಾಯಿ ಧೋರಣೆಯಿಂದ ನೋಡ್ತಕ್ಕಂಥದ್ದನ್ನು ನಾವು ವಿರೋಧ ಮಾಡ್ತೀವಿ.